ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮ್ಗೆ ಒಂದು ಜೆನ್ಯೂನ್ ಹಾಗೆ ವೆಲ್ ಗ್ರೋಯಿಂಗ್ ಕಂಪ್ನಿಯಲ್ಲಿ ನಡೆಸ್ತಿರೋಂತ ಇನ್ಫಾರ್ಮೇಶನ್ ನ ತಗೊಂಡ್ ಬಂದಿದ್ದೀನಿ. ಕಂಪ್ನಿ ಬಂದು ಡಾಕ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಚಾಟ್ ಪ್ರೋಸೆಸ್ ಆಗಿರುತ್ತೆ. ತುಂಬಾನೇ ಸಿಂಪಲ್ ಆದಂತ ಕೆಲಸ. ಸೊ ಯಾರು ಕೂಡ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ. ಕಂಪ್ಲೀಟ್ಲಿ ಹಾಗೆ 100% ಇದು ವರ್ಕ್ ಫ್ರಮ್ ಹೋಮ್ ಇದೆ. ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಶರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದಾರೆ ಇಬ್ರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಾಸ್ತಿ ಫ್ರೆಶರ್ಸ್ಗೆ ಇಲ್ಲಿ ಪ್ರಿಫರೆನ್ಸ್ ನ ಮಾಡ್ತಾ ಇದ್ದಾರೆ. ತುಂಬಾ ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ನೀವು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ನಾನು ಸ್ಟೂಡೆಂಟ್ಸ್ ಅಂದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಅಟ್ಲೀಸ್ಟ್ PUC ನ ಪಾಸ್ ಆಗಿ ಮುಂದೆ ನೀವ್ ಏನೇ ಮಾಡ್ತಿರೋ ಅಥವಾ PUC ಪಾಸ್ ಆಗಿದ್ರೆ ಇಲ್ಲಿ ಸಾಕಾಗಿರುತ್ತೆ. ಸ್ಯಾಲ್ರಿ ನೋಡಿದ್ರೆ ನಿಮ್ಗೆ ಫ್ರೆಶರ್ಸ್ಗೆನೆ 25 ಇಂದ 30,000 ಪರ್ ಮಂತ್ ಸ್ಯಾಲರಿನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಎಕ್ಸ್ಪೀರಿಯನ್ಸ್ ಅವ್ರಿಗೆ ಪ್ಲಸ್ ಇನ್ನು ಎಕ್ಸ್ಟ್ರಾನ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಇಲ್ಲಿ EF PF ಜೊತೆಗೆ ಬೋನಸ್ ಕೂಡ ಇರುತ್ತೆ. ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ಬೋನಸ್ ಅಥವಾ ಎಕ್ಸ್ಟ್ರಾ ಸ್ಯಾಲರೀಸ್ ನ ಇವ್ರಲ್ಲಿ ನಿಮ್ಗೆ ಕೊಡ್ತಾ ಹೋಗ್ತಾರೆ. ಇನ್ನು ಇಲ್ಲಿ ಬೆಸ್ಟ್ ಪಾರ್ಟ್ ಏನಂದ್ರೆ ಹೇಗೆ ನಿಮ್ಗೆ ಇಂಟರ್ವ್ಯೂ ನಡೆಯುತ್ತೆ, ಏನೆಲ್ಲ ಸ್ಟೆಪ್ಸ್ ಇದೆ, ನೀವೇನ್ ಮಾಡ್ಬೇಕು ಅನ್ನೋದನ್ನ ಅವರು ಡೀಟೇಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಇನ್ನು ನಾನು ವಿಡಿಯೋದಲ್ಲಿ ಕೂಡ ಡೀಟೇಲ್ ಆಗಿ ಮತ್ತೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಕೂಡ ಮಾಡಿದೀನಿ. ಸೊ ಮಿಸ್ ಮಾಡದೆ ಹೆಂಡೋರ್ಗು ನೋಡಿ. ಜೊತೆಗೆ ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡ್ಬೇಕು, ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡ್ಬೇಕು, ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ, ಎಕ್ಸಾಕ್ಟ್ ಆಗಿ ನೀವೇನ್ ಕೆಲಸನ ಮಾಡ್ಬೇಕು ಅನ್ನೋದು ಕೂಡ ಡೀಟೇಲ್ ಆಗಿ ಹೇಳಿದೀನಿ. ಇನ್ನು ಹೇಗೆ ಅಪ್ಲೈನ ಮಾಡ್ಬೇಕಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂತ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮ್ಗೆ ಬಂದ್ ತಲುಪುತ್ತೆ. ಬನ್ನಿ. ಸೊ ನಾನಿಲ್ಲಿ ನೌಕರಿ ಪ್ಲ್ಯಾಟ್ಫಾರ್ಮಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ಅನ್ನೋ ರೋಲ್ಗೆ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕಂತ ಕೇಳಿದ್ದಾರೆ. ನೀವೇನಾದ್ರು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿನ ಇಲ್ಲಿ ಡಿಸ್ಕ್ಲೋಸ್ ಮಾಡಿಲ್ಲ, ಬಟ್ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಮಾಡಿದಾಗ ಅಥವಾ ಇಮೇಲ್ ಕಳಿಸ್ತಾರೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ಅದರಲ್ಲಿ ಕರೆಕ್ಟಾಗಿ ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ. ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ರೆಸ್ಪಾನ್ಸ್ ಟು ದ ಇನ್ಕಮಿಂಗ್ ಕಸ್ಟಮರ್ಸ್ ಚಾಟ್ ಇಮೇಲ್ಸ್ ಆ್ಯಂಡ್ ಫೋನ್ ಕಾಲ್ಸ್ ಪ್ರೊವೈಡ್ಲಿ ಆ್ಯಂಡ್ ಪ್ರೊಫೆಷನಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ಸ್ ಇನ್ಕಮಿಂಗ್ ಚಾಟ್ ಮಾಡಿರ್ತಾರೆ ಅಲ್ವಾ, ಏನಾದ್ರು ಮೆಸೇಜ್ ಅಥವಾ ಚಾಟ್ ಮಾಡಿರ್ತಾರೆ, ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ. ಹಾಗೆ ಇಮೇಲ್ಗಳು ಕೂಡ ಬಂದಿರುತ್ತೆ ಕೆಲವೊಂದ್ಸಲ, ಅದಕ್ಕೂ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ. ಫೋನ್ ಕಾಲ್ಸ್ಗಳು ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇನ್ ಆಗಿ ನಿಮಗೆ ಚಾಟ್ ಪ್ರೋಸೆಸ್ಗೆ ಮಾಡ್ತಾ ಇರೋದು. ಚಾಟ್ ಪ್ರೋಸೆಸ್ ಜೊತೆಗೆ ಕೆಲವೊಂದು ಸಲ ಲೈಕ್ ವೀಕ್ಲಿ ಒನ್ಸೋ ಅಥವಾ ಮಂತ್ಲಿ ಟ್ವೈಸೋ ನಿಮಗೆ ಇಮೇಲ್ ಮತ್ತು ಕಾಲ್ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಕಾಲ್ಗೆ ಯಾವಾಗಲೂ ಅವಕಾಶ ಇರೋದಿಲ್ಲ, ಜಸ್ಟ್ ಒನ್ಸ್ ಆರ್ ಟ್ವೈಸ್ ಹಂಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೀವು ಯಾವಾಗಲೂ ಕಾಲಲ್ಲಿ ಮಾತಾಡಬೇಕಂತ ಏನಿಲ್ಲ. ಇನ್ನು ಅಡ್ರೆಸ್ ಕಸ್ಟಮರ್ಸ್ ಕಂಪ್ಲೇಂಟ್ಸ್, ಪ್ರೊವೈಡ್ ಎಫೆಕ್ಟಿವ್ ಸೊಲ್ಯೂಷನ್ಸ್ ವರ್ಸಸ್ ಚಾಟ್ ಆ್ಯಂಡ್ ಫೋನ್ ಆ್ಯಂಡ್ ಮ್ಯಾನೇಜ್ ಕೇಸ್ ಫಾಲೋ ಅಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಸ್ಟಮರ್ಸ್ ಏನು ಪ್ರಾಬ್ಲಮ್ ಇದೆ ಅಂತ ಮೆಸೇಜ್ ಅಥವಾ ಚಾಟ್ ಮಾಡಿರ್ತಾರೆ ಅಲ್ವಾ, ಅದಕ್ಕೆ ಸೊಲ್ಯೂಷನ್ಸ್ನ ಮೆಸೇಜ್ ಮಾಡಬೇಕಾಗಿರುತ್ತೆ. ಅಕಸ್ಮಾತ್ ಕಾಲ್ ಮಾಡಿದಾಗ ಅದಕ್ಕೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಬೇಕಾಗಿರುತ್ತೆ. ಕೇಸ್ ಏನಿರುತ್ತೆ ಅಂದರೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಿಮಗೆ ಚಾಟ್ ಮಾಡಿರ್ತಾರೆ, ಅದನ್ನು ಫಾಲೋ ಅಪ್ ಮಾಡಬೇಕಾಗಿರುತ್ತೆ, ಕಂಪ್ನಿಗೆ ಕಳಿಸ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹ್ಯಾಂಡಲಿಂಗ್ ಪೇಮೆಂಟ್ ರಿಲೇಟೆಡ್ ಇಶ್ಯೂಸ್ ಇನ್ಕ್ಲೂಡಿಂಗ್ ಪ್ರೊಸೆಸ್ ರಿಫಂಡ್ಸ್, ರಿಸಾಲ್ವ್ ಪೇಮೆಂಟ್ ಇಶ್ಯೂಸ್ ಆ್ಯಂಡ್ ವೆರಿಫೈ ಯೂಸರ್ ಅಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ಕ್ವೆಶನ್ಸ್ಗಳಿಗೆ ಅಥವಾ ಯಾವ ಲೈಕ್ ಟಾಪಿಕ್ ಮೇಲೆ ನಿಮಗೆ ಅವರು ಚಾಟ್ ಮಾಡ್ತಾರೆ ಅಂದರೆ ಜಸ್ಟ್ 4 ಟಾಪಿಕ್ಸ್ ಆಗಿರುತ್ತೆ. ಒಂದು, ಅವ್ರ ಅಕೌಂಟ್ ವೆರಿಫೈ ಆಗಿಲ್ಲ ಅಂದರೆ ಲೈಕ್ ಮೆಸೇಜ್ನ ಮಾಡ್ತಾರೆ. ಅವ್ರಿಗೇನಾದ್ರು ಪೇಮೆಂಟ್ ರಿಲೇಟೆಡ್ ಇಶ್ಯೂ ಇದ್ದಾಗ ಮಾಡ್ತಾರೆ. ಪೇಮೆಂಟ್ ರೀಫಂಡ್ ಆಗಿಲ್ಲ ಅಂದ ಟೈಮಲ್ಲಿ ನಿಮಗೆ ಲೈಕ್ ಚಾಟ್ ಮಾಡಿರ್ತಾರೆ. ಅಥವಾ ಆಲ್ರೆಡಿ ಪೇಮೆಂಟ್ ಇಶ್ಯೂಸ್ ರಿಸಾಲ್ವ್ ಆಗಿಲ್ಲ ನಮಗೆ ಅಂದಾಗ ಅವ್ರು ನಿಮಗೆ ಚಾಟ್ ಮಾಡಿರ್ತಾರೆ. ಇದಕ್ಕೆ ಏನಿಲ್ಲ ಅಂದರೂ ನಿಮಗೆ ಒಂದು 10 to 15 ಮೆಸೇಜಸ್ನ ಟೈಪ್ ಮಾಡಿಬಿಟ್ಟು ಫೀಡ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಅವ್ರು ಮೆಸೇಜ್ ಮಾಡಿರೋದಕ್ಕೆ ಯಾವುದು ಸೆಟ್ ಆಗುತ್ತೆ ಅಂತ ನೋಡಿ ಅದನ್ನು ಸೆಲೆಕ್ಟ್ ಮಾಡಿ ನೀವು ಜಸ್ಟ್ ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಅಷ್ಟೇ. ತುಂಬಾ ಸಿಂಪಲ್ ಆಗಿರುತ್ತೆ. ಇದ್ರ ಟ್ರೈನಿಂಗ್ ಕೂಡ ಕಂಪ್ನಿಯವರೇ ಕೊಡ್ತಾರೆ. ನಾನು ನಿಮಗೆ ಅದು ನೆಕ್ಸ್ಟ್ ಲೈಕ್ ಪಾಯಿಂಟ್ಸಲ್ಲಿ ಹೇಳ್ತಾ ಹೋಗ್ತೀನಿ. ಇನ್ನು ಕೊಲಾಬ್ರೇಟ್ ವಿತ್ ರಿಟರ್ನ್ ಆ್ಯಂಡ್ ಎನ್ಶೂರ್ ಸೀಮ್ಲೆಸ್ ಕಮ್ಯುನಿಕೇಷನ್ ಆ್ಯಂಡ್ ಇಶ್ಯೂ ರಿಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕಾಗಿರುತ್ತೆ ಬರೆಯೋ ಮೂಲಕ ಅಂತ ಹೇಳಿದ್ದಾರೆ. ಬರೆಯೋ ಮೂಲಕ ಅಂದರೆ ಇಲ್ಲಿ ಚಾಟ್ ಮಾಡ್ತೀರಾ ಅಲ್ವಾ, ಅದನ್ನೇ ಇಲ್ಲಿ ರೈಟಿಂಗ್ ಅಂತ ಕೊಟ್ಟಿರೋವಂಥದ್ದು.
ಹಾಗೆ ಎನ್ಶೋರ್ ಕಮ್ಯುನಿಕೇಷನ್ ಆ್ಯಂಡ್ ಇಶ್ಯೂ ರಿಸಾಲ್ವಿಂಗ್ ಅಂತ ಕೊಟ್ಟಿದ್ದಾರೆ. ಇಶ್ಯೂ ರಿಸಾಲ್ವಿಂಗ್ ಅಂದರೆ ಇಲ್ಲಿ ಅವರು ಏನೋ ಪ್ರಾಬ್ಲಮ್ ಇದೆ ಅಥವಾ ಪೇಮೆಂಟ್ ಇಶ್ಯೂ ಆಗಿದೆ, ನಂದು ನಾನು ಪೇ ಮಾಡಿದ್ದೀನಿ ಬಟ್ ಇಲ್ಲಿ ಶೋ ಆಗ್ತಾ ಇಲ್ಲ ಅಂತ ಏನಾದರೂ ಅವರಲ್ಲಿ ನಿಮಗೆ ಕಮೆಂಟ್ ಮಾಡಿದರೆ ಅಥವಾ ಚಾಟ್ ಮಾಡಿದರೆ ಅದರದ್ದು ರಿಲೇಟೆಡ್ ಏನು ಅವರು ಲೈಕ್ ಫೀಡ್ ಮಾಡಿ ಇಟ್ಟಿರ್ತಾರೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಬೇಕಾಗಿರುತ್ತೆ. ಇಶ್ಯೂ ರಿಸಾಲ್ವಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಅವರು ಒಂದು 15 ಕೊಟ್ಟಿದ್ದಾರೆ ಅಂದರೆ ಅದು ಯಾವ ಸೂಟ್ ಆಗುತ್ತೆ ಅಂತ ನೋಡಿ ಸೆಂಡ್ ಮಾಡಬೇಕಲ್ವಾ, ಅದನ್ನೇ ಇಲ್ಲಿ ಹೇಳಿರೋವಂಥದ್ದು. ನೀನು ಮ್ಯಾನೇಜ್ ಟಾಸ್ಕ್ ವಿತ್ ಅ CRM ಸಿಸ್ಟಮ್ಸ್ ಆ್ಯಂಡ್ ಮೇಂಟೈನ್ ಒರಿಜಿನಲ್ ಆ್ಯಂಡ್ ಎಫೆಕ್ಟಿವ್ ವರ್ಕ್ ಫ್ಲೋ ಅಂತ ಕೊಟ್ಟಿದ್ದಾರೆ. CRM ಸಿಸ್ಟಮ್ಸ್ಗಳ ಜೊತೆ ಚೆನ್ನಾಗಿ ನೀವು ಕೆಲಸನ ಮಾಡಬೇಕಾಗಿರುತ್ತೆ, ಹಾಗೆ ಎಫೆಕ್ಟಿವ್ ಆಗಿ ವರ್ಕ್ ಫ್ಲೋನ ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಡು ನಾಟ್ ವಾಂಟ್ ಟು ನೋ ಸಮ್ ಡೀಟೇಲ್ಸ್ ಅಬೌಟ್ ದ ಪೊಸಿಷನ್ ವಿತ್ ಹೆಲ್ಪ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಏನಾದರೂ ಕೆಲಸದ ಬಗ್ಗೆ ಅಥವಾ ಈ ಪೋಸ್ಟ್ಗಳ ಬಗ್ಗೆ, ಈ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಕೂಡ ಕಂಪ್ನಿ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಮೋರ್ ಡೀಟೇಲ್ಸ್ ನೋಡಿದ್ರೆ ಹೌ ಇಟ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಏನೆಲ್ಲ ಸ್ಟೆಪ್ಸ್ ಇದೆ, ನೀವು ಏನೆಲ್ಲ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ಪಾಸ್ ಆ್ಯಂಡ್ ಆನ್ಲೈನ್ ಇಂಗ್ಲಿಷ್ ಟೆಸ್ಟ್ ಟು ಅಸೈನ್ ಯೋರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆ್ಯಂಡ್ ಸಬ್ಮಿಟ್ ಯೋರ್ CV ಅಂತ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೀವಿಲ್ಲಿ ಸಾರಿ ಸ್ವಲ್ಪ ಹುಷಾರಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಮೊದಲನೇದಾಗಿ ನೀವಿಲ್ಲಿ ನಿಮ್ಮ ಇಂಗ್ಲೀಷ್ ಟೆಸ್ಟ್ ಹೇಗಿದೆ, ನಿಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರುತ್ತೆ ಅಥವಾ ಬರೆಯೋಕ್ಕೆ ಬರುತ್ತೆ ಅನ್ನೋದನ್ನ ಇಲ್ಲೊಂದು ಟೆಸ್ಟ್ ಕೊಡ್ತಾರೆ. ಅದನ್ನು ನೀವು ಇಲ್ಲಿ ತೊಗೊಂಡಾದ್ಮೇಲೆ ನೀವು ನಿಮ್ಮ CVನ ಅಂದರೆ ರೆಸ್ಯೂಮ್ನ ಇಲ್ಲಿ ಸೆಂಡ್ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಇಂಟರ್ವ್ಯೂಯರ್ ಅಥವಾ ರೆಕ್ಯೂಟರ್ ನಿಮಗೆ ಕಾಲ್ನ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಇನ್ನು ಥರ್ಡ್ ಸ್ಟೆಪ್ಪಲ್ಲಿ ಟೀಮ್ ಫಾಲೋ ಅಪ್ಸ್ ಯಾರು ಇರ್ತಾರೆ ರೆಕ್ಯೂಟರು, ಅವರು ನಿಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ ಹಾಗೆ ನೀವು ಸೆಲೆಕ್ಟ್ ಆಗಿದ್ದೀರಾ ಇಲ್ವಾ ಅಂತ ನಿಮಗೆ ಕಾಲ್ ಮಾಡಿ ತಿಳಿಸ್ತಾರೆ. ಹಾಗೆ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಫೋರ್ತ್ ಸ್ಟೆಪ್ಪಲ್ಲಿ ಏನೆಲ್ಲ ಕ್ವೆಶನ್ಸ್ ಬರುತ್ತೆ, ನೀವು ಅದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡಬೇಕು, ಯಾವ ಆ್ಯಪ್ಗಳನ್ನ ಯೂಸ್ ಮಾಡಬೇಕು, ಹೇಗೆ ಸೆಲೆಕ್ಟ್ ಮಾಡಿ ಸೆಂಡ್ ಮಾಡಬೇಕು, ಎಲ್ಲನೂ ಕೂಡ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ನಿಮಗೆ ಆಫರ್ ಲೆಟರ್ ಮತ್ತು ಜಾಯ್ನಿಂಗ್ ಕೊಡ್ತಾರೆ ಕಂಪ್ನಿಗೆ ಅಂತ ಕೊಟ್ಟಿದ್ದಾರೆ. ಇದಿಷ್ಟು ಸ್ಟೆಪ್ಸ್ ಆಗಿದೆ. ಇಂಟರ್ವ್ಯೂ ಯಾವ ಲೈಕ್ ಫಾರ್ಮ್ಯಾಟಲ್ಲಿ ರನ್ ಆಗುತ್ತೆ ಅಂತ ತುಂಬಾ ಸಿಂಪಲ್ ಆಗಿದೆ. ನೀವೇನಾದರೂ ಈ ಫಸ್ಟ್ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಕರೆಕ್ಟಾಗಿ ಪಾಸ್ ಆದರೆ ಇನ್ನು ಮಿಕ್ಕಿರೋ ಸ್ಟೆಪ್ಸ್ಗಳು ಈಸಿಯಾಗಿ ಅದಾಗದೆ ಕಂಪ್ಲೀಟ್ ಆಗುತ್ತೆ. ಸೊ ಏನು ಕೂಡ ವರಿ ಮಾಡಬೇಡಿ. ಅದಾದಮೇಲೆ ಇಲ್ಲಿ ನೀವು ನೋಡಿದ್ರೆ ರೋಲ್ ನೋಡಿದ್ರೆ ನಾನ್ ಟೆಕ್ನಿಕಲ್ ಸಪೋರ್ಟ್ ವಾಯ್ಸ್ ಆ್ಯಂಡ್ ಬ್ಲೆಂಡಿಂಗ್ ಅಂತ ಕೊಟ್ಟಿದ್ದಾರೆ. ಇನ್ನು ಇಂಡಸ್ಟ್ರಿ ಟೈಪ್ ಬಂದು IT ಸರ್ವಿಸ್ ಅಂತ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟ್ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಆಪ್ರೇಟರ್ ಆಗಿದೆ. ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನೀವು ಫುಲ್ ಟೈಮ್ ಪರ್ಮನೆಂಟ್ ಇದೆ. ರೋಲ್ ಕ್ಯಾಟಗರಿ ನೋಡಿದ್ರೆ ವಾಯ್ಸ್ ಬ್ಲೆಂಡೆಡ್ ಅಂತ ಕೊಟ್ಟಿದ್ದಾರೆ. ಇನ್ನು ಎಜುಕೇಷನ್ಸ್ ನೋಡಿದ್ರೆ ಎನಿ ಗ್ರ್ಯಾಜುಯೇಟ್ಸ್, ಎನಿ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಯಾರು ಅಂಡರ್ ಗ್ರ್ಯಾಜುಯೇಟ್ಸ್ ಇದ್ರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಯಾಕಂದರೆ ನಾನು ಗ್ಲಾಸ್ ಡೋರ್ ಅಂದರೆ ಅದೊಂದು ಆ್ಯಪ್ ಇರುತ್ತೆ, ಆಲ್ರೆಡಿ ವರ್ಕ್ ಮಾಡ್ತಾ ಇರೋವಂಥ ಎಂಪ್ಲಾಯೀಸಲ್ಲಿ ರೇಟಿಂಗ್ ಕೊಡ್ತಾರೆ, ಅವರ ಫೀಡ್ಬ್ಯಾಕ್ ಕೊಡ್ತಾರೆ. ಅಲ್ಲಿ ಚೆಕ್ ಮಾಡಿದ ಪ್ರಕಾರ PU ಓದಿರೋರು ಕೂಡ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವರು ಅಪ್ಲೈ ಮಾಡಿದಾಗ PU ಓದಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದಾಗ ಅವರು ತೊಗೊಂಡಿದ್ದೀವಿ, ಅವರ ಇಂಗ್ಲೀಷ್ ಅಥವಾ ಅವರ ಅಸೈನ್ಮೆಂಟ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅವ್ರು PU ಪಾಸ್ ಆಗಿರೋರ್ನು ಕೂಡ ತೊಗೊಂಡಿದ್ದೀವಿ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಸೊ ನೀವು ಕೂಡ ಅಲ್ಲಿ ಟ್ರೈನ ಮಾಡ್ಬೋದು. ಹಾಗೆ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಕಂಪ್ನಿ ಬಗ್ಗೆ 2 ಲೈನ್ಸಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ನೋಡ್ಕೊಬೋದು. ಇನ್ನೂ ಶಾರ್ಟಾಗಿ ಹೇಳ್ಬೇಕಂದ್ರೆ ಇದು ಚಾಟ್ ಪ್ರೋಸೆಸ್ಗೆ ಅಂತ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ನಿಮ್ಮ ಜಾಬ್ ಇಲ್ಲಿ ಬರೀ ಚಾಟ್ ಮಾಡುವಂಥದ್ದಾಗಿರುತ್ತೆ. ಏನು ಚಾಟ್ ಮಾಡಬೇಕು, ಹೇಗೆ ಚಾಟ್ ಮಾಡಬೇಕು ಅನ್ನೋದನ್ನೆಲ್ಲ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಯೋಚನೆ ಮಾಡೋ ನೆಸೆಸಿಟಿನೇ ಇಲ್ಲ. ಅದಾದಮೇಲೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ, ಪರ್ಮನೆಂಟ್ ಇರುತ್ತೆ, ಫುಲ್ ಟೈಮ್ಗೆ ಹೈಯರಿಂಗ್ನ ಮಾಡ್ತಾ ಇರುವಂಥದ್ದು. ಫ್ರೆಶರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ದೀನಿ, ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಯಾಲ್ರಿ ಅವರು ಲೈಕ್ ಗೂಗಲಲ್ಲಿ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ ನಿಮ್ಗೇನಿಲ್ಲ ಅಂದರೆ 25,000 to 30,000ವರೆಗೂ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ. ನಿಮಗೆ ಯಾವಾಗ ಮೆನ್ಷನ್ ಮಾಡ್ತಾರೆ ಅಂದರೆ ಇಂಟರ್ವ್ಯೂ ಕಾಲ್ಸ್ ಮಾಡಿದಾಗ ಅವ್ರು ನಿಮಗೆ ಸ್ಪೆಸಿಫಿಕ್ ಆಗಿ ಇಷ್ಟು ನಿಮಗೆ ಕೊಡ್ತೀವಿ ಅಂತ ಅವರು ಮೆನ್ಷನ್ನ ಮಾಡ್ತಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಆನ್ ಕಂಪನಿ ಸೈಟ್ ಅಂತ ಇದೆಲ್ಲ, ಇದು ಡೈರೆಕ್ಟಾಗಿ ಕಂಪನಿಯವರ ವೆಬ್ಸೈಟ್ಗೆ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟ್ ಅವರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಕೂಡ ನೀವು ಜಾಬ್ ಬಗ್ಗೆ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ನ ಅಥವಾ ಫಾರ್ಮ್ಯಾಟ್ಸ್ ಏನಿದೆ ಅದನ್ನೆಲ್ಲನೂ ನೀವು ಇಲ್ಲೊಂದ್ಸಲ ಚೆಕ್ ಮಾಡ್ಕೊಳ್ಬೋದು ಬೇಕಾದರೆ. ಬಟ್ ಇಲ್ಲಿ ನಾನು ಹೇಳ್ತಾ ಇಲ್ಲ, ಇಲ್ಲೂ ಕೂಡ ಮತ್ತೆ ನಿಮಗೆ ಯಾವ ಫಾರ್ಮ್ಯಾಟಲ್ಲಿ ಅದು ಟೆಸ್ಟ್ ಅಥವಾ
ಇಂಟರ್ವ್ಯೂ ಫಾರ್ಮ್ಯಾಕ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ನೋಡ್ಕೊಬೋದು. ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಡೈರೆಕ್ಟಾಗಿ ನಿಮಗೆ ಈ ರೀತಿಯಾದಂಥ ಫಾರ್ಮ್ ಓಪನ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ, ಅದಾದಮೇಲೆ ನಿಮ್ಮ ಸರ್ ನೇಮ್ ಹಾಕಬೇಕಾಗಿರುತ್ತೆ, ಆಮೇಲೆ ನಿಮ್ಮ ಇಮೇಲ್ನ ಹಾಕಬೇಕಾಗಿರುತ್ತೆ, ಇಲ್ಲಿ ನಿಮ್ಮ ಸಿ ವಿನ ಅಟ್ಯಾಚ್ ಮಾಡಬೇಕಾಗಿರುತ್ತೆ. ಅಂದರೆ ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಕಂಪ್ಯೂಟರಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಇರೋ ಫೈಲ್ಸ್ಗಳನ್ನ ತೋರಿಸುತ್ತೆ. ಅಲ್ಲಿ ನೀವು ನಿಮ್ಮ ಸಿ ವಿ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಬೇಕಾಗಿರುತ್ತೆ. ಆಮೇಲೆ ನಿಮಗೇನಾದ್ರು ಕ್ವೆಶನ್ಸ್ ಇದ್ದರೆ ಅಥವಾ ಡೌಟ್ಸ್ ಇದ್ದರೆ ಅಥವಾ ಕಂಪ್ನಿ ಬಗ್ಗೆ ನಿಮ್ಗೆ ಏನಾದ್ರು ಹೇಳಬೇಕು ಅನ್ನೋದಿದ್ರೆ ನೀವು ಇಲ್ಲಿ ಟೈಪ್ನ ಮಾಡ್ಬೋದು. ನೆಸೆಸಿಟಿ ಏನಿಲ್ಲ, ನಾನು ನಿಮಗೆ ಪ್ರಿಫರ್ ಮಾಡೋದು ಇಲ್ಲಿ ಏನು ಕೂಡ ಟೈಪ್ ಮಾಡಿಬಿಡಿ, ಯಾಕಂದರೆ ನಿಮಗೇನು ಗೊತ್ತಿರೋದಿಲ್ಲ ಅಥವಾ ಈ ಕಂಪ್ನಿ ಬಗ್ಗೆ ನಿಮ್ಗೆ ಅಷ್ಟು ಡೌಟ್ಸ್ ಇರೋದಿಲ್ಲ. ಸುಮ್ಮನೆ ನಾವು ಕ್ವೆಶನ್ಸ್ನ ರೇಸ್ ಮಾಡಿ ಅವ್ರಿಗೆ ಲೈಕ್ ತುಂಬ ಅನ್ಕಂಫರ್ಟಬಲ್ ಅಥವಾ ಬೇರೆ ರೀತಿಯ ಒಪಿನಿಯನ್ ಬರೋ ನೆಸೆಸಿಟಿ ಅಥವಾ ಅವಕಾಶ ನಾವು ಕೊಡೋದು ಬೇಕಾಗಿಲ್ಲ. ಸೊ ಇದು ಬಿಡ್ಬೋದು. ಇಲ್ಲ ನಾನು ಏನಾದರೂ ಬರೀಬೇಕು ಅಂದರೆ ನೀವು ChatGPT ಯೂಸ್ ಮಾಡೋ ಹಾಗೆ ಯೂಸ್ ಮಾಡ್ಕೊಳ್ಬೋದು. ಅದಾದಮೇಲೆ ಇಲ್ಲಿ ಸೆಂಡ್ ಅಂತ ಕೊಟ್ಟರೆ ಅದು ಸೆಂಡ್ ಆಗುತ್ತೆ. ನಾನು ಕೂಡ ಇಲ್ಲಿ ಕೇಳಿರುವಂಥ ಇನ್ಫಾರ್ಮೇಷನ್ಸ್ನ ಫೀಡ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಅದು ಅಪ್ಲಿಕೇಶನ್ಸ್ ಅಥವಾ ಅವರ ಫಾರ್ಮ್ಯಾಟ್ನ ಸಬ್ಮಿಟ್ ಮಾಡುತ್ತೆ. ಇಲ್ಲಿ ವಿ ವಿಲ್ ಕಂಡಕ್ಟ್ ಯುವರ್ ಅಪ್ಲಿಕೇಶನ್ ವಿತ್ 2 weeks ಆರ್ ಮೇ ಬಿ ಫಾಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 weeks ಒಳಗೆ ನಿಮಗೆ ಅಪ್ಲಿಕೇಶನ್ನ ಚೆಕ್ ಮಾಡಿ ನಿಮಗೆ ರಿಪ್ಲೈ ಅಥವಾ ಇಮೇಲ್ ಅಥವಾ ಕಾಲ್ನ ಮಾಡ್ತೀವಿ, ಅಥವಾ ಅದಕ್ಕಿಂತ ಮುಂಚೆನೂ ಕೂಡ ನಾವಿಲ್ಲಿ ನಿಮಗೆ ಕಾಲ್ ಅಥವಾ ಇಮೇಲ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅದಾದಮೇಲೆ ಜಸ್ಟ್ ಕ್ಲೋಸ್ ಅಂತ ಮಾಡಿದ್ರೆ ಇಲ್ಲಿ ಅಪ್ಲಿಕೇಶನ್ಸ್ ಕ್ಲೋಸ್ ಆಗುತ್ತೆ. ನಿಮಗೇನಾದ್ರು ಬೇರೆ ಲೈಕ್ ರೋಲ್ಗಳಿಗೆ ಅಪ್ಲೈ ಮಾಡಬೇಕಂತ ಇದ್ದರೆ ಇಲ್ಲಿ ಕೆರಿಯರ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಬರೋ ಆಪ್ಷನ್ಸ್ನ ಚೆಕ್ ಮಾಡ್ಕೊಬೋದು. ಬಟ್ ನಾನು ಕೂಡ ನೆಕ್ಸ್ಟ್ 3 ವೀಡಿಯೋಸ್ ಅಥವಾ 4 ವೀಡಿಯೋಸ್ ಇದೇ ಕಂಪ್ನಿ ಜಾಬ್ಗಳ ಬಗ್ಗೆ ಇರುತ್ತೆ, ನೀವು ಅದನ್ನು ಬೇಕಾದ್ರೂ ಚೆಕ್ಔಟ್ ಮಾಡ್ಕೊಬೋದು. ನಾನು ವಿತ್ ಲಿಂಕ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಅಲ್ಲಿ ಬೇಕಾದರೆ ನೀವು ಚೆಕ್ ಮಾಡ್ಕೊಬೋದು, ಇಲ್ಲಾಂದರೆ ಕೆರಿಯರಲ್ಲಿ ಇಲ್ಲಿ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ಬೇಕಾದರೆ ಇಲ್ಲಿ ಕೂಡ ಚೆಕ್ ಮಾಡ್ಕೊಬೋದು. ಇಲ್ಲಿ ಅಷ್ಟು ಡೀಟೇಲ್ ಆಗಿ ನಿಮಗೆ ಅರ್ಥ ಆಗೋ ರೀತಿ ಇಲ್ಲ, ಸ್ವಲ್ಪ ಟ್ರಿಕ್ಕಿ ಇದೆ. ಸೊ ಬೆಟರ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ನನ್ನ ನೆಕ್ಸ್ಟ್ 3 to 4 ವೀಡಿಯೋಸಲ್ಲಿ ಇದೇ ಸೇಮ್ ಕಂಪ್ನಿ ಬೇರೆ ಬೇರೆ ಈಸಿ ರೋಲ್ಸ್ಗಳ ಬಗ್ಗೆ ಇನ್ಫಾರ್ಮ್ ಮಾಡ್ತೀನಿ, ಅದನ್ನು ಚೆಕ್ಔಟ್ ಮಾಡಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು, ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇದಾದಮೇಲೆ ನಿಮಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನ ಚೆಕ್ ಮಾಡಿ, ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಅಥವಾ ಯೂಸ್ಫುಲ್ ಅನ್ಸಿದ್ರ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನಿಮಗೆ ಡೈಲಿ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ. ಸೊ ಮಿಸ್ ಮಾಡದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ನ ಆಗಿ. ನಾಳೆಯ ವಿಡಿಯೋದಲ್ಲಿ ಮತ್ತೊಂದು ಹೊಸ ಜಾಬ್ ಅಲರ್ಟ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.